ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಕೆಸರೆಚಾಟಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತಂದ್ರೆ ಅದು ಸಚಿವ ನಾಗೇಂದ್ರ ರಾಜೀನಾಮೆಯ ವಿಚಾರ. ಈಗಾಗಲೇ ಈ ಕುರಿತು ವಿಧಾನಮಂಡಲ ಅಧಿವೇಶನದಲ್ಲೂ ಸಹ ಸಾಕಷ್ಟು ಚರ್ಚೆಗಳಾಯಿತು. ಆದರೆ ವಿಪಕ್ಷಗಳು ಇದಕ್ಕೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ವಿರೋಧಗಳನ್ನು ಸಹ ವ್ಯಕ್ತಪಡಿಸಿದ್ವು. ಚರ್ಚೆಗಳಂದ್ರೆ ಯಾವ ರೀತಿ ಚರ್ಚೆ ಆಯ್ತು ಅಂದ್ರೆ ಕೇವಲ ನಾಗೇಂದ್ರ ರಾಜೀನಾಮೆಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಧಾನಮಂಡಲದ ಎರಡೂ ಅಧಿವೇಶನಗಳು, ವಿಧಾನ ಪರಿಷತ್ತು ಜೊತೆಗೆ ವಿಧಾನಸಭೆ ಎರಡೂ ಮನೆಯಲ್ಲೂ ಸಹ ಈ ಒಂದು ವಿಚಾರ ಸಾಕಷ್ಟು ಪ್ರತಿಧ್ವನಿಸಿತ್ತು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಸರ್ಕಾರದ ಈ ಒಂದು ಸಚಿವ ಸ್ಥಾನವನ್ನ ರಾಜೀನಾಮೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು, ಹೋರಾಟವನ್ನು ಮಾಡಿದ್ವು, ಸದನದ ಒಳಗೂ ಹೊರಗೂ ಹೋರಾಟವನ್ನು ಮಾಡಿದ್ವು. ಆದರೆ ಇದೀಗ ಎಲ್ಲೋ ಒಂದ್ ಕಡೆ ಆ ಹೋರಾಟಕ್ಕೆ ಫಲ ಸಿಕ್ಕಿತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಯಾಕಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿರುವ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಆಗಿರುವ ನಾಗೇಂದ್ರ ಅವರು ಅಂದ್ರೆ ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿರುವ ಆರೋಪಿ ಆಗಿರುವಂತಹ ನಾಗೇಂದ್ರ ಅವರನ್ನ ಇದೀಗ ಮತ್ತೆ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಮಾಡಿಕೊಂಡಿರುವಂತದ್ದು ಸಾಕಷ್ಟು ಎಲ್ಲೋ ಒಂದ್ ಕಡೆ ಇದು ಚರ್ಚೆಗೆ ಕಾರಣವಾಗಿತ್ತು, ಜೊತೆಗೆ ವಿಪಕ್ಷಗಳಿಗೂ ಆಹಾರವಾಗಿತ್ತು. ಸೊ ಇದಕ್ಕೆ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬಂದಿದ್ವು. ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ವು. ಭ್ರಷ್ಟರನ್ನ ರಕ್ಷಣೆ ಮಾಡುತ್ತೆ ಕಾಂಗ್ರೆಸ್, ಭ್ರಷ್ಟರಿಗೆ ಮನೆ ಹಾಕುತ್ತೆ ಅನ್ನೋ ನಿಟ್ಟಿನಲ್ಲಿ ಎರಡೂ ಕಡೆ ಅಂದ್ರೆ ಸದನದ ಒಳಗೂ ಹೊರಗೂ ಹೋರಾಟವನ್ನು ಮಾಡಿದ್ವು. ಆದ್ರೆ ಈ ಹೋರಾಟಕ್ಕೆ ಪ್ರತಿಯಾಗಿ ಮನೆಯದ ಕಾಂಗ್ರೆಸ್ ಸರ್ಕಾರ ಮತ್ತೆ ನಾಗೇಂದ್ರ ಅವರಿಗೆ ಕಲ್ಯಾಣ ಕರ್ನಾಟಕ ಅಂದ್ರೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷಗಿರಿಯನ್ನು ಸಹ ನೀಡಿತ್ತು. ಎಲ್ಲ ಒಂದ್ ಕಡೆ ಇದರಿಂದ ಕೆರಳಿದ ಬಿಜೆಪಿ ಜೊತೆಗೆ ಜೆಡಿಎಸ್ ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ರು. ಪಾದಯಾತ್ರೆ ಘೋಷಣೆ ಮಾಡಿ ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ಘೋಷಣೆ ಮಾಡಿದ ತಕ್ಷಣವೇ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವ ಸನ್ನಿವೇಶ ನಿರ್ಮಾಣವಾಯಿತು ಅನ್ಸುತ್ತೆ. ಸೊ ಹೀಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಈ ವಿಚಾರದ ಕುರಿತು ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ನಾಗೇಂದ್ರ ಕೂಡ ಈ ಡಿ.ಕೆ. ಶಿವಕುಮಾರ್ ಅವರ ಜೊತೆ ದೆಹಲಿಗೆ ತೆರಳಿದ್ರು. ಅಲ್ಲೂ ಸಹ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಅಂತಿಮ ನಿರ್ಧಾರ ಬಂದಿರುವಂತದ್ದು. ಕೊನೆಗೂ ಸಹ ನಾಗೇಂದ್ರ ಅವರು ರಾಜೀನಾಮೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದೆ. ಕಾರಣ ನೋಡ್ಬೇಕಾದ್ರೆ ನಾನಾ ರೀತಿಯಾದ ಕಾರಣಗಳಿಂದ ಈ ಒಂದು ವಿಚಾರವನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಒಂದು, ಪಕ್ಷದ ವಿಚಾರದಲ್ಲಿ ಸಾಕಷ್ಟು ಈಗಾಗಲೇ ಡ್ಯಾಮೇಜ್ ಆಗಿದೆ ಅನ್ನೋದು ಮೊದಲನೇ ವಿಚಾರ. ಎರಡನೇದ ಜೊತೆಗೆ ಈಗಾಗಲೇ ನಾಗೇಂದ್ರ ವಿರುದ್ಧ ಸಿಬಿಐ ಎಲ್ಲ ಒಂದ್ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿರುವ ವಿಚಾರ ಸಹ ಸಾಕಷ್ಟು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದ್ ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸನ್ನಿವೇಶವನ್ನು ಸಹ ನಿರ್ಮಾಣ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಸಹ ಇವೆ. ಹೀಗಾಗಿ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲೇ ಇದ್ರೆ ಒಂದು ವೇಳೆ ಸಿಬಿಐಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದ್ರೆ ತನಿಖೆಗೆ ಅನುಮತಿಯನ್ನ ನೀಡಿದ್ರೆ ಮತ್ತಷ್ಟು ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುತ್ತೆ, ಜೊತೆಗೆ ಮುಜುಗರಕ್ಕೆ ಒಳಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸಹ ಈ ಒಂದು ಯೋಚನೆಯನ್ನ ಮಾಡಿರುವಂತ ಕಂಡು ಬರ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಇದೇ ನಾಗೇಂದ್ರ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ, ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಮೂಲಗಳ ಮಾಹಿತಿಯ ಪ್ರಕಾರ ನೋಡಬೇಕಾದ್ರೆ ನಾಗೇಂದ್ರ ಅವರು ರಾಜೀನಾಮೆ ಪತ್ರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಮಾಹಿತಿಯು ಸಹ ಒಂದ್ ಕಡೆ ಹರಿದು ಬರ್ತಾ ಇರುವಂತದ್ದು. ಅಲ್ಲದೆ ಇನ್ನೊಂದು ಕಡೆ ಈ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟನೆ ಇದುವರೆಗೂ ಸಿಕ್ಕಿಲ್ಲ. ರಾಜೀನಾಮೆ ಇದಂತೂ ಸತ್ಯ ನಿಶ್ಚಿತ ಅಂದ್ರೆ ರಾಜೀನಾಮೆ ಕೊಡ್ಲೇಬೇಕು ಅನ್ನೋದು ಬಿಜೆಪಿಯ ವಾದ, ಜೆಡಿಎಸ್ ನ ವಾದ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಒಳಗೆ ಈ ರೀತಿಯಾದ ಚರ್ಚೆ ನಡೀತಾ ಇದೆ. ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗುತ್ತೆ. ಜೊತೆಗೆ ಇದರ ಅಧಿಕೃತ ಘೋಷಣೆಯಾದ ಬಳಿಕವೇ ಒಂದು ವೇಳೆ ನಾಗೇಂದ್ರ ಅವರು ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾದ ಸಂದೇಶವಾಗಿರುವಂತದ್ದು, ಸ್ಪಷ್ಟನೆ ಆಗಿರುವಂತದ್ದು. ಕಾರಣ ಈ ಎಲ್ಲ ವಿಚಾರಗಳಿಗೆ ಇನ್ನೆರಡು ದಿನಗಳಷ್ಟು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಪ್ರಾರಂಭವಾಗುತ್ತೆ ಬಿಜೆಪಿ ಜೆಡಿಎಸ್. ಸೊ ಇದಕ್ಕೂ ಮೊದಲೇ ರಾಜೀನಾಮೆಯನ್ನ ಪಡೆದ್ರೆ ಎಲ್ಲ ಒಂದ್ ಕಡೆ ನಾವು ಸೇಫ್ ಆಗಿ ಇರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜೊತೆಗೆ ನಾವು ಪಾದಯಾತ್ರೆ ಘೋಷಣೆ ಮಾಡಿದ್ವಿ, ಹೀಗಾಗಿ ನಾಗೇಂದ್ರ ರಾಜೀನಾಮೆ ಪಡೆದ್ರು ಅನ್ನೋ ಒಂದು ಖುಷಿ ಹುಮ್ಮಸ್ಸಿನಲ್ಲೂ ಬಿಜೆಪಿಯವರು ಇರಬಹುದು. ಆದ್ರೆ ಈ ರಾಜೀನಾಮೆ ವಿಚಾರಕ್ಕೆ ನೋಡಿದ್ರೆ ಎರಡೇ ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ನಾಗೇಂದ್ರ ಅವರು ಕಳಂಕಿತರು, ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡ್ರಿ ಅನ್ನೋ ಒಂದು ವಾದ ಮೊದಲಿನಿಂದಲೂ ಸಹ ಇದೆ. ಸ್ವಪಕ್ಷ ಕಾಂಗ್ರೆಸ್ ವಲಯದಲ್ಲೂ ಸಹ ಈ ವಾದ ಇದೆ. ಸೊ ಹೀಗಾಗಿ ಈ ವಾದವನ್ನ ತನಿಸಿ ಆ ಸ್ಥಾನಕ್ಕೆ ಬೇರೆಯವರನ್ನ ಸೂಕ್ತ ಅಭ್ಯರ್ಥಿಯನ್ನ ನೀಡಬೇಕು, ಸೂಕ್ತ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಕಾಂಗ್ರೆಸ್ ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಾಕಷ್ಟು ಶಾಸಕರು ಅಸಮಾಧಾನಗೊಂಡಿದ್ರು.
ಹೇಳಿದ್ರು. ಅದರಲ್ಲೂ ಮುಖ್ಯವಾಗಿ ನೋಡಬೇಕಾದ್ರೆ ಮಹಿಳಾ ಕೋಟಾ ಇಲ್ಲದೆ ಅಂದ್ರೆ ಮಹಿಳೆಯರೇ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ಸನ್ನಿವೇಶವೂ ಸಹ ನಿರ್ಮಾಣವಾಗಿದ್ದು ಗೊತ್ತಿದೆ. ಸೊ ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿ ದಂಡಯಾತ್ರೆ ಮಾಡಿರುವಂತದ್ದು ಅಲ್ಲಿ ಮುಖ್ಯವಾಗಿ ಚರ್ಚೆಯಾಗಿರುವುದು ನಾಗೇಂದ್ರ ವಿಚಾರ, ಜೊತೆಗೆ ಮಹಿಳಾ ಸಚಿವ ಸ್ಥಾನವನ್ನ ತುಂಬಿಸುವ ಜೊತೆಗೆ ಈ ಒಂದು ಸಚಿವ ಸಂಪುಟದಲ್ಲಿ ಕೆಲವೊಂದು ಅದಲು ಬದಲುಗಳನ್ನು ಮಾಡಬೇಕಾಗಿರುವ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಂದ್ರೆ ಅಸಮಾಧಾನಗೊಂಡವರನ್ನ ತನಿಸಬೇಕು, ಅವರು ಅಸಮಾಧಾನ ಶಮನಗೊಳಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಮಾರ್ಗ ಅಲ್ಲಿ ಎಲ್ಲ ಒಂದ್ ಕಡೆ ಅನಿವಾರ್ಯ ಅಂತ ಅನ್ಸುತ್ತೆ. ಸೊ ಹೀಗಾಗಿ 2-3 ಸಚಿವರನ್ನ ಕೈ ಬಿಟ್ಟು ಹೊಸಬರನ್ನ ಅಥವಾ ನೂತನವಾಗಿ ಹಿರಿಯರಿದ್ದವರು ಜೊತೆಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಚರ್ಚೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಜಾಗಕ್ಕೆ ಮಹಿಳಾ ಕೋಟಾದಿಂದ ಅನ್ನಪೂರ್ಣ ತುಕಾರಾಮ್ ಅವರು ಸಂಡೂರಿನ ಶಾಸಕಿ ಇವರು ಎಲ್ಲ ಒಂದ್ ಕಡೆ ಬರಬಹುದು ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ST ಕೋಟಾದಲ್ಲಿ ಜೊತೆಗೆ ಮಹಿಳಾ ಕೋಟಾದಲ್ಲಿ ಈ ಒಂದು ಸ್ಥಾನವನ್ನು ತುಂಬಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಕಿರುವಂತದ್ದು. ಜೊತೆಗೆ ಎಂ ಕೃಷ್ಣಪ್ಪ ವಿಜಯನಗರ ಶಾಸಕರು ಇವರಿಗೆ ಎಲ್ಲ ಒಂದ್ ಕಡೆ ಮಾಗಡಿ ಬಾಲಕೃಷ್ಣ ಅವರನ್ನ ರಾಜೀನಾಮೆ ಪಡೆದು ಆ ಸ್ಥಾನಕ್ಕೆ ಇವರು ಎಂ ಕೃಷ್ಣಪ್ಪ ಅವರನ್ನ ತಂದು ಅಲ್ಲಿ ಕೂರಿಸಬೇಕು ಅನ್ನೋ ಲೆಕ್ಕಾಚಾರ ಸಹ ಕಾಂಗ್ರೆಸ್ ಹೈಕಮಾಂಡದಲ್ಲಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಎಂ ಕೃಷ್ಣಪ್ಪ ಅವರ ಮನೆಗೆ ಹೋಗಿ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆಗ ಹೇಳಿದ್ರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಒಂದು ಸ್ಥಾನ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಭರವಸೆಯನ್ನ ನೀಡಿದ್ರು. ಸೊ ಹೀಗಾಗಿ ಕಾಂಗ್ರೆಸ್ ವಲಯದಲ್ಲಿ ಸದ್ಯದ ಮಟ್ಟಿಗೆ ನಾಗೇಂದ್ರ ರಾಜೀನಾಮೆ ಅತ್ಯಂತ ಹಾಟ್ ವಿಚಾರವಾಗಿರುವಂತದ್ದು. ಇದು ಇನ್ನಷ್ಟೇ ಸ್ಪಷ್ಟನೆಯನ್ನ ಸಿಗಬೇಕಾಗಿದೆ. ಈ ಒಂದು ವಿಚಾರಕ್ಕೆ ಸ್ಪಷ್ಟ ಕ್ಲಿಯಾರಿಟಿ ಸಿಗಬೇಕಾಗಿದೆ. ಕಾರಣ ನಾಗೇಂದ್ರ ಈ ಹಿಂದೆ ಕೆಲ ದಿನಗಳ ಹಿಂದಷ್ಟೇ ಹೇಳಿದ್ರು ನಾಗೇಂದ್ರ ರಾಜೀನಾಮೆ ನೀಡೋ ವಿಚಾರ ಪ್ರಶ್ನೆ ಬರಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು, ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ನಾಗೇಂದ್ರ ಬೆನ್ನಿಗೆ ನಿಂತಿದ್ರು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿಯಾದ ಚರ್ಚೆ ಆಗಿದೆ. ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಲೆಕ್ಕಾಚಾರದಲ್ಲಿ ಈ ವಿಚಾರ ಇಷ್ಟರ ಮಟ್ಟಿಗೆ ತೀವ್ರವಾಗ್ತಾ ಇದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ನಾವು ರಾಜೀನಾಮೆ ಪಡೆಯೋದು ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿರುವುದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನೇನು ಪಾದಯಾತ್ರೆ ಆರಂಭಕ್ಕೂ ಮುನ್ನವೇ ರಾಜೀನಾಮೆ ನೀಡಬಹುದು ಅಥವಾ ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಅಧಿಕೃತವಾಗಿ ಪ್ರಕಟಣೆ ಆಗುವ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.